ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಮಿಸ್ ಮಾಡದೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಒಂದು ಬೆಸ್ಟ್ ಸೀರಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಜನ ಕೇಳ್ತಾ ಇರ್ತೀರಾ, ಮ್ಯಾಮ್ ನಮ್ದು ಆಯಿಲಿ ಸ್ಕಿನ್ ಇದೆ, ನಮಗೆ ಮೊಡವೆ ಇದೆ, ನಮಗೆ ಬ್ಲ್ಯಾಕ್ ಹೆಡ್ಸ್ ಇದೆ, ಓಪನ್ ಪೋರ್ಸ್ ಇದೆ, ಮತ್ತೆ ನಮ್ಮ ಫೇಸ್ ತುಂಬಾನೇ ಡರ್ಟ್ ಇಂಪ್ಯೂರಿಟೀಸ್ ಆಗಿ ನಮ್ಮ ಫೇಸ್ ಎಲ್ಲದೂ ಕೂಡ ಡಲ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ತಾ ಇರ್ತೀರಲ್ವಾ. ಸೊ ಎಲ್ಲ ಪ್ರಾಬ್ಲಮ್ಸಿಗೂ ಈ ಒಂದು ಸೀರಮ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಸೊ ಸಪ್ರೇಟ್ ಆಗಿ ನೀವು ಯೂಸ್ ಮಾಡೋದಕ್ಕಿಂತ ಈ ಸೀರಮ್ ನೀವು ಯೂಸ್ ಮಾಡೋದ್ರಿಂದ ಸೊ ತುಂಬಾ ನಿಮ್ಮ ಆಯಿಲಿ ಸ್ಕಿನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಅದು ಯಾವ್ದು ಅಂತ ಹೇಳಿ ಮುಂದೆ ನಿಮಗೆ ಒಂದೊಂದೇ ತಿಳಿಸ್ಕೊಡ್ತೇನೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂತ ಸೀರಮ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಜಸ್ಟ್ ನಿಮಗೆ 240 ರೂಪಾಯಿನಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಅಂಡ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂಥದ್ದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ನಿಮಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆಯಿಲಿ ಸ್ಕಿನ್ ಅಂತ ಹೇಳಿದ್ರೆ ಒಂದು ರೀತಿ ಸೆನ್ಸಿಟಿವ್ ಸ್ಕಿನ್ ತರ ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು, ಚೂಸ್ ಮಾಡಬೇಕು ಯಾವುದೇ ಪ್ರಾಡಕ್ಟ್ ಆದ್ರೂ ಕೂಡ. ಬಟ್ ತುಂಬಾ ಚೆನ್ನಾಗಿ ವಿಸಿಬಲ್ ರಿಸಲ್ಟ್ ಕೊಡುವಂಥದ್ದು, ಮತ್ತೆ ಏನು ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಆ ಸೀರಮ್ ನಿಮಗೆ ತೋರಿಸ್ತೀನಿ. ಸೊ ಆಯಿಲಿ ಸ್ಕಿನ್ ಇರೋರು ಮಿಸ್ ಮಾಡ್ದಂತೆ ಈ ಒಂದು ಸೀರಮ್ ನೀವು ಯೂಸ್ ಮಾಡ್ಬೋದು. ಸೊ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಪ್ರತಿದಿನ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದು ಯಾವುದು ನಿಮಗೆ ಮಿಸ್ ಆಗೋದಿಲ್ಲ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ, ಸೊ ಬನ್ನಿ ಹಾಗಾದ್ರೆ ನಿಮಗೆ ಅಂತಾನೆ ಆ ಒಂದು ಸೀರಮ್ ಇರೋದು ಯಾವುದು ಅಂತ ಹೇಳಿ ನೋಡೋಣ. ಸೊ ಓಕೆ ಫ್ರೆಂಡ್ಸ್, ಯಾವ ಸೀರಮ್ ಅಂತ ಹೇಳಿದ್ರೆ ಅಂಡರ್ ರೇಟೆಡ್ ಸ್ಯಾಲಿಸಿಲಿಕ್ ಆಸಿಡ್ ಬೆಟೈನ್ ಸೀರಮ್ ಅಂತ ಹೇಳಿ ನೋಡ್ತಾ ಇದೀರಲ್ವಾ ಪ್ಯಾಕೇಜಿಂಗ್. ಸೊ ಈ ರೀತಿನಲ್ಲಿರುತ್ತೆ, ತುಂಬಾ ಅಫಿಷಿಯಲ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ಯಾಕೇಜಿಂಗ್ ನೋಡಿದ್ರೆ ತುಂಬಾ ಜಾಸ್ತಿ ಪ್ರೈಸ್ ಅಂತ ಅನ್ಸ್ಬಿಡುತ್ತೆ, ಬಟ್ ತುಂಬಾನೇ ಕಡಿಮೆ ಪ್ರೈಸು. ನನ್ನ ಸ್ಟಾರ್ಟಿಂಗ್ ಎಲ್ಲ ಹೇಳ್ದಂಗೆ 240 ರೂಪಾಯಿನಲ್ಲೆಲ್ಲ ನಿಮಗೆ ಸಿಕ್ಬಿಡುತ್ತೆ. ಸೊ ಈ ಒಂದು ಸೀರಮ್ ಆಯಿಲಿ ಸ್ಕಿನ್ ಇರೋರೆ ಯಾಕೆ ಯೂಸ್ ಮಾಡಬೇಕು, ಸೊ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿ ಏನಾದ್ರು ಮೊಡವೆಗಳೇನಾರು ಇತ್ತು, ಅದು ತುಂಬ ಆಕ್ಟಿವ್ ಆಗಿ ಏನಾರು ಇತ್ತು, ಬ್ರೇಕ್ಔಟ್ ಏನಾರು ಆಗ್ತಿತ್ತು ಅಂದರೆ ಕ್ಯೂ ಬರೋಂಥದ್ದು, ಸೊ ಆ ರೀತಿನಲ್ಲೆಲ್ಲ ಆಗ್ತಿತ್ತು ಅಂತ ಹೇಳಿದ್ರೆ ಈ ಸೀರಮ್ ಯೂಸ್ ಮಾಡೋದ್ರಿಂದ ಅದು ಕ್ಲಿಯರ್ ಆಗುತ್ತೆ. ಮತ್ತೆ ನಿಮ್ಮ ಫೇಸಲ್ಲಿ ಏನಾದ್ರು ಬ್ಲೆಮಿಷಸ್ ಏನಾರು ಆಗಿತ್ತು, ಮತ್ತೆ ಫ್ರೆಕ್ಲೆಸ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ. ಬ್ಲೆಮಿಷಸ್ ಫ್ರೀ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ನೀವೇನಾದ್ರು ಎವ್ರಿ ಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ. ಮತ್ತೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಅದು ಕೂಡ ಕಡಿಮೆ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತೆ ಓಪನ್ ಪೋರ್ಸ್ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಆಯಿಲಿ ಸ್ಕಿನ್ ಅಂತ ಹೇಳಿದ್ರೆ ಇದೆಲ್ಲದೂ ಕೂಡ ಕಾಮನ್ ಅಂತಾನೆ ಹೇಳ್ಬೋದು. ಒಂದ್ಸಲ ಪಿಂಪಲ್ಸ್ ಬಂತು ಅಂತ ಹೇಳಿದ್ರೆ ಬ್ಲ್ಯಾಕ್ ಹೆಡ್ಸ್ ಬರುತ್ತೆ, ಆಮೇಲೆ ಸೊ ಬ್ಲ್ಯಾಕ್ ಹೆಡ್ಸ್ ಕ್ಲಿಯರ್ ಆದ್ಮೇಲೆ ಓಪನ್ ಪೋರ್ಸ್ ಆಗಿಬಿಡುತ್ತೆ, ಮತ್ತೆ ಕ್ಲಾಗ್ಡ್ ಆಗಿಬಿಡುತ್ತೆ. ಸೊ ಈ ರೀತಿಯಲ್ಲಿ ತುಂಬಾನೇ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಬರ್ತಿರತ್ತೆ ಅಲ್ವಾ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಎಲ್ಲ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಮತ್ತೆ ಅದಲ್ದೇ ನಿಮ್ದು ಏನಾದ್ರು ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಮತ್ತೆ ಅನ್ಇವನ್ ಸ್ಕಿನ್ ಟೆಕ್ಸ್ಚರ್ ಏನಾದ್ರು ನಿಮ್ಮ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದೂ ಕೂಡ ಈವನ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ರಫ್ ಆಗಿ ಏನಾದ್ರು ನಿಮ್ಮ ಸ್ಕಿನ್ ಇತ್ತು, ಆಯಿಲ್ ಇದ್ರೂ ಕೂಡ ಕೆಲವರಿಗೆ ಸ್ವಲ್ಪ ರಫ್ನೆಸ್ ಕೂಡ ಅನಿಸ್ತಾ ಇರುತ್ತೆ. ಸೊ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತಂದ್ರೆ ಸ್ವಲ್ಪ ಭಾಗ ರಫ್ ಅನಿಸ್ತಾ ಇರುತ್ತೆ, ಸ್ವಲ್ಪ ಭಾಗ ನಿಮಗೆ ತುಂಬಾ ಆಯಿಲಿ ಪ್ರೊಡಕ್ಷನ್ ಆಗ್ತಿರುತ್ತೆ ಅಲ್ವಾ. ಸೊ ಅದನ್ನ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿ ನಾರ್ಮಲ್ ಸ್ಕಿನ್ ಟೋನ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಮತ್ತೆ ಏನಾದ್ರು ಸ್ವಲ್ಪ ಪಿಗ್ಮೆಂಟೇಷನ್ ಏನಾದ್ರು ಇತ್ತು, ಮತ್ತೆ ಸ್ಪಾಟ್ಸ್ ಏನಾದ್ರು ಇತ್ತು, ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ರಿಂಕಲ್ಸ್ ಆಗಿರ್ಬೋದು, ಸ್ಯಾಗಿ ಸ್ಕಿನ್ ಆಗಿರ್ಬೋದು, ಫೈಲೆನ್ಸ್ ಆಗಿರ್ಬೋದು, ಸೊ ಈ ರೀತಿನಲ್ಲೆಲ್ಲ ಏಜ್ ಸ್ಪಾಟ್ಸ್ ಇತ್ತು ಅಂತ ಹೇಳಿದ್ರೆ ಈ ಸಿರಮ್ ಯೂಸ್ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಸೊ ತುಂಬಾ ಈವನ್ ಸ್ಕಿನ್ ಟೋನ್ ಆಗಿ, ಹೆಲ್ದಿ ಸ್ಕಿನ್ ಆಗಿ, ಯೂತ್ಫುಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಫೇಸಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಕ್ಲಿಯರ್ ಸ್ಕಿನ್ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು, ಓಕೆನಾ. ಸೊ ನೋಡಿದ್ರಲ್ಲ ಈ ಸಿರಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ ಅಂತ ಹೇಳಿ. ಬರೀ ಒಂದೇ ಪ್ರಾಬ್ಲಮ್ಸ್ನ ಇದು ಸಾಲ್ವ್ ಮಾಡೋದಿಲ್ಲ. ಏರ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಅಂಡ್ ಆಲ್ಸೋ ಸ್ಪಾಟ್ಸ್ಗಳು ಅಂದರೆ ಲೈಕ್ ಆಯಿಲಿ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಆಗಿರ್ಬೋದು, ಮೊಡವೆಗಳಾಗಿರ್ಬೋದು, ಸೊ ಅದೆಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಓವರ್ ಆಗಿ ಹೇಳೋದಾದ್ರೆ. ಇಷ್ಟೆಲ್ಲ ಬೆನಿಫಿಟ್ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಇರುವಂತ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳು ಸೊ ಇದೇ ಮೇನ್ ಅಂತಾನೆ ಹೇಳ್ಬೋದು. ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಬೆಟೈನ್ ಅಂತ ಹೇಳಿ ಇದು 3% ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಸೆಕೆಂಡ್ ಒನ್ ಸ್ಯಾಲಿಸಿಲಿಕ್ ಆಸಿಡ್, ಇದು 2% ಇದೆ. ಸೊ ಆಯಿಲಿ ಸ್ಕಿನ್ ಅಂತ ಹೇಳಿದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಇರಲೇಬೇಕು ಇಂಗ್ರೀಡಿಯೆಂಟ್. ಅಂಡ್ ನೆಕ್ಸ್ಟ್ ಥರ್ಡ್ ಬಂದು ಹೊಸಟೆಲ್ ಕೆಲ್ಫ್ ಅಂತ ಹೇಳಿ, ಅಂಡ್ ಫೋರ್ತ್ ಒನ್ ಬಂದು ವಿಚ್ ಹಜೆಲ್ ಅಂತ ಹೇಳಿ, ಓಕೆನಾ. ಸೊ ಪ್ರೊನೌನ್ಸಿಯೇಷನ್ ಏನಾದ್ರು ಸ್ವಲ್ಪ ಮಿಸ್ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಇಲ್ಲಿ ರೈಟ್ ಮಾಡಿ ಕೂಡ ಅಂದ್ರೆ ನಿಮ್ಗೆ ಇಲ್ಲಿ ನೋಟ್ ಮಾಡಿ ಕೂಡ ತೋರಿಸಿದ್ದೀನಿ ನೋಡಿ. ಸೊ ಈ 4 ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳು ಈ ಸೀರಮ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ಈ ಸೀರಮ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಸೊ ಇದು ಇನ್ಸ್ಟ್ರಕ್ಷನ್ ನೀವು ನೀಟಾಗಿ ಕೇಳಿಸ್ಕೊಳ್ಳಿ. ಈ ಸೀರಮ್ ನೀವು ದಿನದಲ್ಲಿ 2 ಟೈಮ್ಸ್ ಯೂಸ್ ಮಾಡ್ಬೋದು, ಅಂದ್ರೆ ಮಾರ್ನಿಂಗ್ ಮತ್ತೆ ನೈಟ್. ಸೊ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ನೀವೀಗ ಸ್ಟಾರ್ಟಿಂಗ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ವಾರದಲ್ಲಿ ನೀವು 1 ದಿನ ಅಥವಾ 2 ದಿನ ಅಂದ್ರೆ 1 or 2 ಟೈಮ್ಸ್ ನೀವು ಯೂಸ್ ಮಾಡಬೇಕು, ಓಕೆನಾ. ಸೊ ನೀವೀಗ 2 ದಿನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾರ್ನಿಂಗ್ ಮತ್ತೆ ನೈಟ್ ಸೊ ಈ ರೀತಿನಲ್ಲಿ ನೀವು ಯೂಸ್ ಮಾಡ್ಬೋದು, ವೀಕ್ಲಿ 2 ಟೈಮ್ಸ್ ಅಷ್ಟೇ, ಓಕೆನಾ. ಸೊ ಅದು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಯಿತು ಅಂತ ಹೇಳಿದ್ರೆ ಸೊ 15 ಡೇಸ್ ಬಿಟ್ಟು ಆದ್ಮೇಲೆ ಅಂದ್ರೆ 2 ವೀಕ್ಸ್ ಬಿಟ್ಟು ಆದ್ಮೇಲೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಬಟ್
ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಎವ್ರಿಡೇ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ. ಸೊ ಡಾಕ್ಟರ್ ಇದೇ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ನ ನೀಟಾಗಿ ಹೇಳಿದ್ದಾರೆ. ಸೊ ಅದನ್ನು ನಿಮಗೆ ಹೇಳಿದ್ದೀನಿ. ಸೊ ನೀಟಾಗಿ ಇನ್ಸ್ಟ್ರಕ್ಷನ್ ಕೇಳಿಸ್ಕೊಂಡು ಯೂಸ್ ಮಾಡಿ, ನಿಮಗೆ ಅವಾಗ ರಿಸಲ್ಟ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನಾದ್ರು ಸೈಡ್ ಎಫೆಕ್ಟ್ ಆಗ್ಬೋದು, ಏನಾದ್ರು ಸೆನ್ಸಿಟಿವ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನಿಮ್ಗೆ ಏನಾದ್ರು ಸ್ವಲ್ಪ ಇರಿಟೇಷನ್ ರೆಡ್ನೆಸ್ ಥರ ಅನ್ಸ್ಬೋದು. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ನೀವು ಒಂದಿನ ಅಥವಾ 2 ದಿನ ಮಾತ್ರ ನೀವು ಯೂಸ್ ಮಾಡಿ ಓಕೆನಾ. ಸೊ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಬಾಟಲ್ ನೀಟಾಗಿ ಶೇಕ್ ಮಾಡಿಕೊಂಡು 1 ಅಥವಾ 2 ಡ್ರಾಪ್ಸ್ ಅಷ್ಟೇ ನೀವು ತಗೋಬೇಕು ಓಕೆನಾ. ಸೊ 2 ಡ್ರಾಪ್ಸ್ಗಿಂತ ಜಾಸ್ತಿ ಡ್ರಾಪ್ಸ್ನ ನೀವು ತಗೊಳ್ಳೋ ಹಾಗಿಲ್ಲ. ಸೊ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ನೀಟಾಗಿ ಜೆಂಟಲ್ ಆಗಿ ಮಸಾಜ್ ಮಾಡಿ, ಮೀನ್ಸ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ನೀಟಾಗಿ ಮಸಾಜ್ ಮಾಡಿ ಅದೆಲ್ಲದೂ ಕೂಡ ಅಬ್ಸರ್ವ್ ಆಯಿತು ಅಂತ ಹೇಳಿದ್ಮೇಲೆ ನೀವು ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನೀವು ಮಾರ್ನಿಂಗ್ ಟೈಮ್ ಯೂಸ್ ಮಾಡಿ. ಆ್ಯಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫೇಸ್ ವಾಶ್ ಆಗಿದ್ದ ನಂತರ ನೀವು ಈ ಒಂದು ಸೀರಮ್ ಯೂಸ್ ಮಾಡ್ಬೋದು ಓಕೆನಾ. ಸೊ ಬೇಕು ಅಂತ ಹೇಳಿದ್ರೆ ಮಾಯಶ್ಚರೈಸರ್ ಅಪ್ಲೈ ಮಾಡಿ, ಅದರ್ವೈಸ್ ಏನು ಅಪ್ಲೈ ಮಾಡೋ ನೀಡ್ ಇರೋದಿಲ್ಲ. ಸೊ ಈ ರೀತಿಯಲ್ಲಿ ನೀವು ಯೂಸ್ ಮಾಡಿದ್ರಿ ಆಯಿಲಿ ಸ್ಕಿನ್ ಇರೋರು ಈ ಒಂದು ಸೀರಮ್ ಅಂತ ಹೇಳಿದ್ರೆ ತುಂಬ ನಿಮ್ಮ ಸ್ಕಿನ್ಗೆ ಬೆನಿಫಿಟ್ ಸಿಗುತ್ತೆ. ನಾನು ಹೇಳಿರೋಂಥ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಈಗ ಸಪೋಸ್ ಕೇಳ್ಬೋದು, ಮ್ಯಾಮ್ ನಮಗೆ ಈ ಸೀರಮ್ ಇಷ್ಟ ಆಯಿತು, ನಮ್ಮದು ಬೇರೆ ಸ್ಕಿನ್ ಟೈಪ್ ಇದೆ, ನಾವು ಕೂಡ ಯೂಸ್ ಮಾಡ್ಬೋದಾ ಅಂತ ಹೇಳಿ. ನಿಮ್ಗೆ ಏನಾದ್ರು ಗೊಡವೆ ಇತ್ತು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ, ಅದರ್ವೈಸ್ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಓಕೆನಾ. ಸೊ ಈ ಸೀರಮ್ ಬರೀ ಆಯಿಲಿ ಸ್ಕಿನ್ಗೆ ಮಾತ್ರ ಅಂತಲೇ ಇರೋಂಥದ್ದು. ಸೊ ಇದು 237 ರುಪೀಸಲ್ಲಿ ಸಿಗುತ್ತೆ. ಇಷ್ಟ ಆದರೆ ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒರಿಜಿನಲ್ ಲಿಂಕೇ ಕೊಟ್ಟಿರ್ತೇನೆ. ಸೊ ಅದ್ರ ಮೂಲಕನೇ ಹೋಗಿ ಪರ್ಚೇಸ್ ಮಾಡಿ. ಬೇರೆ ಕಡೆ ನೀವು ಸೈಟಲ್ಲಿ ತಗೊಂಡು ಏನೋ ಡೂಪ್ ಬಂತು ಅಂತ ಹೇಳಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಬೇಡಿ. ಸೊ ಇದು ತುಂಬ ನನಗೆ ಕಮೆಂಟ್ಗಳು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಒರಿಜಿನಲ್ ಲಿಂಕ್ ಎಲ್ಲಿ ಕೊಟ್ಟಿರ್ತೀನಿ ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡಿಕೊಂಡು ಆ ಲಿಂಕ್ ಮೂಲಕ ಪರ್ಚೇಸ್ ಮಾಡಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದರ್ವೈಸ್ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಸೊ ದಯವಿಟ್ಟು ಬ್ಲೇಮ್ ಮಾಡ್ಲಿಕ್ಕೆ ಬರಬೇಡಿ ಫ್ರೆಂಡ್ಸ್ ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ ಆಗಿದೆ. ಆ್ಯಂಡ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ತಪ್ಪದೆ ಶೇರ್ ಮಾಡಿ. ಸೊ ತುಂಬ ಜನರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.